JN ಅವ್ರಿಗೆಲ್ಲ ಬಿಡ್ತೀರಾ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಯಾವ ಓಡಾಡಕ್ಕೆ ರಿಸ್ಟ್ರಿಕ್ಷನ್ ನಮಗೆ ರಿಸ್ಟ್ರಿಕ್ಷನ್ ವಾಲ್ಮೀಕಿ ನಿಗಮ ಗೋವಿಂದ ಗೋರಿ ನಿಗಮ ಗೋವಿಂದ ಮೂಡ ಸೈಟು ಗೋವಿಂದ ಸಂವಿಧಾನ ಉಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಗಾಳಿಗೆ ತೂರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಾಳಿಗೆ ತೂರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವದ ಕಗ್ಗೊಲ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲ ಮಾಡುತ್ತಿರುವ ಕಾಂಗ್ರೆಸ್ ಲೂಟಿಕೋರ ಕಾಂಗ್ರೆಸ್ಗೆ ಲೂಟಿಕೋರ ಕಾಂಗ್ರೆಸ್ಗೆ ಲೂಟಿಕೋರ ಕಾಂಗ್ರೆಸ್ಗೆ ತೊಲಗಲಿ 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 ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮಯ್ಯನವರಿಗೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಸೈಟ್ಗಳನ್ನ ಕೊಳ್ಳೆ ಹೊಡೆದಿರುವ ಸರ್ಕಾರಕ್ಕೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಜಮೀನನ್ನ ಕೊಳ್ಳೆ ಹೊಡೆದಿರುವಂತ ಸಿದ್ದರಾಮಯ್ಯ ಅವರಿಗೆ ಎಸ್ಸಿ ಸಮುದಾಯಕ್ಕೆ ಸೇರಿದಂತ ಜಮೀನನ್ನ ನುಂಗಿದ ಸಿದ್ದರಾಮಯ್ಯ ಅವರಿಗೆ ಎಸ್ಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯ ಜಮೀನನ್ನು ನುಂಗಿದ ಸಿದ್ದರಾಮಯ್ಯ ಅವರಿಗೆ ಇನ್ನೇನು ಗೋವಿಂದ? ಮೈಸೂರು ಮಹಾರಾಜರು ಕಟ್ಟಿರೋ ಸಂಸ್ಥೆ ಗೋವಿಂದ ಆಗಿದೆ. ಮತ್ತೇನು ಗೋವಿಂದ? ವಾಲ್ಮೀಕಿ ನಿಗಮದ ಹಣ ಗೋವಿಂದ, ವಕ್ಫ್ ಬೋರ್ಡ್ ದುಡ್ಡು ಗೋವಿಂದ, SC SP TSP ಹಣ ಗೋವಿಂದ, SC ST ಹಣ ಗೋವಿಂದ, ಮೂಡ ಸೈಟ್ ಗೋವಿಂದ, ಬಡವರ ಕಲ್ಯಾಣ ನಿಧಿ ಗೋವಿಂದ. ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ನಾವೆಲ್ಲ ತಿಳಿಸಲೇಬೇಕು. ನಾವೆಲ್ಲ ಕೇಳಬೇಕು. ಬೆಳಿಗ್ಗೆ ವಿಚಾರದಲ್ಲಿ ಇಲ್ಲಿ ಏನ್ ನಡೆದಿದೆ ಅನ್ನೋ ವಿಚಾರವನ್ನ ಎಷ್ಟು ಹಣ ಗೊತ್ತೇ ನಿಮಗೆ? 177 ಕೋಟಿ SC ಹಣ ಗೋವಿಂದ, ಮೂಡ ಸೈಟ್ ಗೋವಿಂದ, ಎಸ್ಸಿ ಸೈಟ್ಗಳನ್ನ ನುಂಗಿದ್ರಪ್ಪ, ಎಸ್ಸಿ ಸೈಟ್ಗಳನ್ನ ನುಂಗಿದ್ರಪ್ಪ. ಮೂಡ ಹಗರಣದಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಸೈಟ್ಗಳನ್ನ ಲೂಟಿ ಮಾಡಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು, ಅವರ ಹಿಂಬಾಲಿಕರು ಎಲ್ಲರೂ ಕೂಡ ಹಣವನ್ನ ಹೊಡೆದಿರುವಂತದ್ದು ಜಗಜ್ಜಾಹೀರಾತು ಆಗಿದೆ. ಅದು ದಲಿತರ ಜಮೀನು ಬೋಗಸ್ ಆಗಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿದ್ದಾರೆ, ಬೋಗಸ್ ಆಗಿ ಡಿನೋಟಿಫಿಕೇಶನ್ ಆಗಿದೆ. ಮತ್ತೆ ಅರ್ಶನಾ ಕುಂಕುಮಕ್ಕೆ ಅಂತ ಹೇಳಿ ತಗೊಂಡು ಈಗಾಗಲೇ ಅದು ಸೈಟ್ ಆಗಿ ಮಾರ್ಪಾಡಾಗಿ ಸೈಟ್ಗಳು ಹಂಚಿಕೆ ಆಗಿರೋದನ್ನ ಆದ್ಮೇಲೆ ಹಂಚಿಕೆ ಆಗಿ ಎಲ್ಲ ಆದ್ಮೇಲೆ ಇವರು ರಿಜಿಸ್ಟರ್ ಮಾಡ್ಕೊಂಡಿರೋದು. ಅಂದ್ರೆ ಇವರು ಎಷ್ಟು ಲೂಟಿ ಹೊಡೆದಿರೋದಂತ ಸ್ಪಷ್ಟವಾಗಿದೆ. ಇದರ ವಿರುದ್ಧ ಧರಣಿಯನ್ನ ಮಾಡ್ತಾ ಇದ್ದೀರಿ. ಹಗಲು ರಾತ್ರಿ ಧರಣಿಯನ್ನ ನಾವು ಪ್ರಾರಂಭ ಮಾಡಿದ್ದೀರಿ.
ರಾಜ್ಯದ ಜನರ ದುಡ್ಡು ರಾಜ್ಯದ ಜನರುಗಳಿಗೆ ಸೇರಬೇಕು. ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆಲ್ಲ ಈ ಆಸ್ತಿ. ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ. ಸ್ಪೀಕರ್ ಅವರು ಕೂಡ ಇವತ್ತು ಅವರ ನಡೆ ನೋಡಿದ್ರೆ ಒಂದೊಂದು ನಿಲುವುಗಳನ್ನು ತಾಳ್ತಾ ಇದ್ದಾರೆ. ಬೋಬಿ ಹಗರಣದಲ್ಲಿ 4 ವರ್ಷದ ಹಿಂದೆ ಆಗಿರೋದು, ಅದಕ್ಕೆ ಅನುಮತಿಯನ್ನು ಕೊಟ್ಟರು ಮಾತಾಡಕ್ಕೆ. ನಮ್ಮದಕ್ಕೆ ಮಾತ್ರ ಇದು ರೀಸೆಂಟ್ ಅಲ್ಲ, ಇದು ಕೊಡಲ್ಲ ಅಂತ ಹೇಳಿರುವಂತದ್ದು ಅಕ್ಷಮ್ಯ ಅಪರಾಧ. ಸ್ಪೀಕರ್ ಕೂಡ ತಪ್ಪು ಮಾಡಿದ್ದಾರೆ. ಇವತ್ತು ಇದರೆಲ್ಲರದ ವಿರುದ್ಧ, ಈ ಹಣ ಲೂಟಿಯಾಗಿರೋ ವಿರುದ್ಧ ನಾವು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ರಾತ್ರಿ ಪೂರ್ತಿ ವಿಧಾನಸೌಧ ಒಳಗಡೆನೆ ನಮ್ಮೆಲ್ಲ ಶಾಸಕರು, ಜೆಡಿಎಸ್ಸಿನ ಶಾಸಕರು, ನಾವು ವಿಧಾನ ಪರಿಷತ್ತಿನ ಸದಸ್ಯರು, ಜೆಡಿಎಸ್ ವಿಧಾನ ಪರಿಷತ್, ನಾವೆಲ್ಲರೂ ಕೂಡ ಧರಣಿಯನ್ನ ಮಾಡ್ತಾ ಇದ್ರಿ. ರಾಜ್ಯದ ಜನರ ದುಡ್ಡು 4,000 ಕೋಟಿ ಇದು ಜನಗಳಿಗೆ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀರಿ. ನುಂಗಿದ್ದಾರೆ, ದಲಿತರ ಹಣವನ್ನ ನುಂಗಿದ್ದಾರೆ. ಸಿದ್ದರಾಮಯ್ಯ ನುಂಗಿದ್ದಾರೆ, ದಲಿತರ ಹಣ ನುಂಗಿದ್ದಾರೆ. ಸಿದ್ದರಾಮಯ್ಯ ನುಂಗಿದ್ದಾರೆ 25,000 ಕೋಟಿ. ಸಂವಿಧಾನ ಅಂತಾರೆ